ರಾಮನಗರಿ ಬೆಳಗಾವಿಯಲ್ಲಿ ಮಹಾವೀರ ಜಯಂತಿಯ ಪ್ರಯುಕ್ತ ನಡೆದ ಮೆರವಣಿಗೆಯಲ್ಲಿ ಗಮನ ಸೆಳೆದ ವೀಕ್ಷಣಾ ರೂಪಕ ಇದೀಗ ಎಲ್ಲರ ಚರ್ಚೆಗೆ ಗ್ರಾಸವಾಗಿದೆ. ಜೈನ ಸಮುದಾಯದ ವತಿಯಿಂದ ಆಯೋಜಿಸಲಾದ ಈ ಭವ್ಯ ಮೆರವಣಿಗೆಯಲ್ಲಿ ಧರ್ಮಸ್ಥಳ ಬುರುಡೆ ಪ್ರಕರಣವನ್ನ ಆಧರಿಸಿ ರೂಪಕ ವಿಶೇಷ ಆಕರ್ಷಣೆಯಾಗಿತ್ತು. ಸತ್ಯಕ್ಕೆ ಜಯ ಸುಳ್ಳಿಗೆ ಸೋಲು ಎಂಬ ಸಂದೇಶ ಹೊತ್ತ ನ್ಯಾಯ ತಕ್ಕಡಿ ರೂಪಕ ಜನರ ಗಮನ ಸೆಳೆದಿತ್ತು. ಈ ರೂಪಕದಲ್ಲಿ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಭಾವಚಿತ್ರದ ವಿರುದ್ಧ ತಕ್ಕಡಿಯ ಒಂದು ಭಾಗ ಹೆಚ್ಚು ತೂಕ ಹೊಂದಿರುವಂತೆ ಪ್ರದರ್ಶಿಸಲಾಯಿತು. ಮತ್ತೊಂದು ಕಡೆ ಧರ್ಮಸ್ಥಳದ ವಿರುದ್ಧ ಆರೋಪ ಮಾಡಿದ್ದ ಮುಸುಕುಧಾರಿ ಸೇರಿದಂತೆ ಮೂವರು ಭಾವಚಿತ್ರವನ್ನ ಕಡಿಮೆ ತೂಕದಲ್ಲಿ ತೋರಿಸಲಾಯಿತು. ಇದರಿಂದ ಮಂಜುನಾಥನ ಆಶೀರ್ವಾದದಿಂದ ಧರ್ಮಸ್ಥಳಕ್ಕೆ ಅಂಟಿದ್ದ ಕಳಂಕ ನಿರ್ವಹಣೆ ಆಗಿದೆ ಎಂಬ ಸಂದೇಶವನ್ನ ಜನರಿಗೆ ತೋರಿಸಲಾಯಿತು. ಈ ಮೆರವಣಿಗೆಯಲ್ಲಿ ಬಿಜೆಪಿ ಶಾಸಕ ಅಭಯ ಪಾಟೀಲ್, ಮಾಜಿ ಶಾಸಕ ಸಂಜಯ್ ಪಾಟೀಲ್ ಸೇರಿದಂತೆ ಮೇಯರ್ ಹಾಗೂ ಉಪ ಮೇಯರ್ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಭಕ್ತಿ ಭಾವ, ಧಾರ್ಮಿಕ ಸಂದೇಶ ಮತ್ತು ಸಾಮಾಜಿಕ ಅರ್ಥ ತುಂಬಿದ ಈ ರೂಪಕ ಮಹಾವೀರ ಜಯಂತಿಯ ಮೆರವಣಿಗೆಯಲ್ಲಿ ವಿಶೇಷವಾಗಿ ಗಮನ ಸೆಳೆಯಿತು. ಒಟ್ಟಿನಲ್ಲಿ ಸತ್ಯದ ಮಹತ್ವವನ್ನು ಸಾರುವ ಈ ರೂಪಕ ಜನರ ಮನದಲ್ಲಿ ವಿಶೇಷ ಸ್ಥಾನವನ್ನ ಪಡೆದಿದೆ. ಇದೇ ರೀತಿಯ ಕ್ಷಣ ಕ್ಷಣದ ಮಾಹಿತಿಗಾಗಿ ನೀವು ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನೆಲ್.